ಊರಿಗೆ ಉರಿ ಬಿದ್ದರೆ ಎನಗೇನು ಎನ್ನುವುದು ಸರಿಯೇ. ಇದು ಇಂದಿನ ಕ್ಷಣಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ಯಾರಿಗೆ ಏನಾದರೇನು, ನಾನೊಬ್ಬ ಸುಖವಾಗಿದ್ದರೆ ಸಾಕೆನ್ನುವ ಮನೋಭಾವದವರು ಗಮನಿಸಬೇಕಾದ ಘಟನೆ ಇಲ್ಲಿದೆ. ಒಂದು ಊರಿನಲ್ಲಿ ರೈತಪ್ಪ ರೈತಮ್ಮ ಎಂಬ ಅನುಕೂಲಸ್ಥ ದಂಪತಿಗಳು ಇದ್ದರು. ಅವರ ಮನೆಯಲ್ಲಿ ಒಂದು ಇಲಿ, ಒಂದು ಕೋಳಿ, ಒಂದು ಹಂದಿ ಹಾಗೂ ಒಂದು ಆಡು ಇದ್ದವು. ಎಲ್ಲವೂ ಸುಖವಾಗಿದ್ದವು. ಕೆಲವೊಮ್ಮೆ ಇಲಿ ಹೆಚ್ಚು ಧಾನ್ಯವನ್ನು ಕಡಿದು ಹಾಕುತ್ತಿತ್ತು, ಚೀಲಗಳನ್ನು ತೂತು ಮಾಡುತ್ತಿತ್ತು. ರೈತಮ್ಮನಿಗೆ ಇಲಿಯ ಕಾಟ ಹೆಚ್ಚಾಯಿತು ಎನ್ನಿಸಿತು. ಇಲಿ ಪಾಷಾಣ ತರಿಸಿಕೊಂಡಳು. ಇದನ್ನು ಗಮನಿಸಿದ ಇಲಿ ಹೆದರಿಕೊಂಡಿತು. ಕೋಳಿಯ ಬಳಿ ಹೋಗಿ ನನ್ನನ್ನು ಕೊಲ್ಲಲು ಪಾಷಾಣ ತಂದಿದ್ದಾರೆ ಎಂದು ಗೋಳಾಡಿತು. ಕೋಳಿ, ನಾನುಂಟು, ನನ್ನ ತಿಪ್ಪೆಗುಂಡಿಯ ಕಾಳುಂಟು, ನಾನು ಸುಖವಾಗಿದ್ದೇನೆ, ನಿನ್ನ ಗೋಳಿಗೆ ನಾನೇಕೆ ಅಳಲಿ ಎಂದಿತು. ನಂತರ ಇಲಿಯು ಹಂದಿಗೆ ತನ್ನ ಹೆದರಿಕೆಯನ್ನು ಹೇಳಿಕೊಂಡಿತು. ಹಂದಿ, ನಾನುಂಟು, ನನ್ನ ಕೆಸರುಗುಂಡಿಯುಂಟು, ನಾನು ಆನಂದವಾಗಿದ್ದೇನೆ, ನನಗೆ ಪಾಷಾಣದ ಹೆದರಿಕೆ ಇಲ್ಲ, ನಿನ್ನ ಕಷ್ಟ ನಿನಗೆ ಎಂದಿತು. ಇದಾದ ನಂತರ ಇಲಿ ಆಡಿನ ಬಳಿ ಹೋಗಿ ತನ್ನ ನೋವಿನ ಕಥೆಯನ್ನು ಹೇಳಿತು. ಆಡು, ನಾನು ಮುಟ್ಟುವಷ್ಟು ಸೊಪ್ಪಿದೆ, ಬೆಚ್ಚನೆಯ ದೊಡ್ಡಿ ಇದೆ, ನಿನ್ನ ಪಾಡು ನಿನಗೆ, ನನ್ನ ಪಾಡು ನನಗೆ ಎಂದು ಬಿಟ್ಟಿತು. ಇಲಿ ತುಂಬ ದುಃಖದಿಂದ ತನಗೆ ಯಾರಿಂದಲೂ ಸಹಾಯ ಸಿಗುವುದಿಲ್ಲ, ಸಹಾನುಭೂತಿಯೂ ಸಿಗಲಿಲ್ಲ ಎಂದು ಕೊರಗುತ್ತಾ ತನ್ನ ಬಿಲ ಸೇರಿಕೊಂಡಿತು. ಅಂದು ಸಂಜೆ ರೈತಮ್ಮ ಪಾಷಾಣವನ್ನು ಸಿದ್ಧಗೊಳಿಸಿದಳು. ಸರಿಯಾಗಿ ಕೈ ತೊಳೆಯದೆ ಎಲೆ ಅಡಿಕೆ ಹಾಕಿಕೊಂಡಳು. ಪಾಷಾಣದ ತುಣುಕು ಹೊಟ್ಟೆಗೆ ಸೇರಿರಬೇಕು. ಹೊಟ್ಟೆ ತೊಳಸಿ ವಾಂತಿ ಶುರುವಾಯಿತು. ತಕ್ಷಣ ರೈತಪ್ಪ ವೈದ್ಯರನ್ನು ಕರೆಸಿ ವೈದ್ಯರು ಆಕೆಯ ಚಿಕಿತ್ಸೆ ಮಾಡಿದರು. ಕತ್ತಲಾಗಿದ್ದರಿಂದ ಇಲ್ಲೇ ಊಟ ಮಾಡಿಕೊಂಡು ಹೋಗಿ ಎಂದು ರೈತ ವೈದ್ಯರಿಗೆ ಒತ್ತಾಯ ಮಾಡಿದ. ಅವರಿಗಾಗಿ ತನ್ನಲ್ಲಿದ್ದ ಕೋಳಿಯನ್ನು ಕತ್ತರಿಸಿ ಪಲಾವ್ ಮಾಡಿ ಬಡಿಸಿದ. ಬೆಳಗ್ಗೆ ರೈತಮ್ಮ ಪಾಷಾಣ ತಿಂದು ಬಿಟ್ಟಿದ್ದಳಂತೆ. ಏನು ಕಷ್ಟವಿತ್ತೋ ಏನೋ ಎಂಬ ಗಾಳಿ ಮಾತು ಊರಲ್ಲೆಲ್ಲ ಹರಡಿತು. ಊರಿನವರೆಲ್ಲ ಬಂದು ರೈತಮ್ಮನಿಗೆ ಸಾಂತ್ವನ ಹೇಳಿ ಕುಳಿತರು. ಕೆಲವರು ಮಧ್ಯಾಹ್ನ ಊಟಕ್ಕೂ ಉಳಿದುಕೊಂಡರು. ಅವರಿಗಾಗಿ ರೈತಪ್ಪ ಹಂದಿಯನ್ನು ಕೊಂದು ಸಾರು ಮಾಡಿ ಉಣಬಡಿಸಿದ. ಸಂಜೆಯ ಹೊತ್ತಿಗೆ ಈ ಸುದ್ದಿ ದೂರದ ಬಂಧುಗಳಿಗೆ, ನೆಂಟರಿಷ್ಟರಿಗೆ ಎಲ್ಲರಿಗೂ ಗೊತ್ತಾಗಿ ಅವರೆಲ್ಲ ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಬಂದರು. ಮನೆ ತುಂಬ ನೆಂಟರಿಷ್ಟರು. ಅವರೆಲ್ಲರಿಗೂ ರೈತ ಆಡನ್ನು ಕಡಿದು ಬಿರಿಯಾನಿ ಮಾಡಿ ಉಣಬಡಿಸಿದ. ಮಧ್ಯರಾತ್ರಿಯವರೆಗೂ ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು. ಯಾರೋ ಒಬ್ಬರು, ಈ ಪಾಷಾಣ ಅಪಾಯಕಾರಿ, ಮಕ್ಕಳು ಇರುವ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದರು. ತಕ್ಷಣ ರೈತಪ್ಪ ಪಾಷಾಣವನ್ನು ದೂರ ಬಿಸಾಡಿದ. ಇದನ್ನು ಕಂಡು ಇಲಿಗೆ ಸಂತೋಷವಾಯಿತು. ಸಂತಸ ಹಂಚಿಕೊಳ್ಳೋಣವೆಂದರೆ ಕೋಳಿ, ಹಂದಿ, ಆಡು ಎಲ್ಲ ಸತ್ತು ಹೋಗಿದ್ದವು. ಈ ಘಟನೆ ನಿಜವೋ ಸುಳ್ಳೋ ಯಾರಿಗೂ ಗೊತ್ತಿಲ್ಲ. ಆದರೆ ಅದರ ಸಂದೇಶ ಬಹಳ ಸರಳ. ನಮ್ಮೊಂದಿಗೆ ಇರುವವರು ತಮ್ಮ ಕಷ್ಟ ಹೇಳಿಕೊಂಡಾಗ ಸಾಧ್ಯವಿದ್ದರೆ ಸಹಾಯ ಮಾಡಬಹುದು, ಸಾಧ್ಯವಿಲ್ಲದಿದ್ದರೆ ಸಹಾನುಭೂತಿಯನ್ನಾದರೂ ತೋರಿಸಬಹುದು. ಊರಿಗೆ ಉರಿ ಬಿದ್ದರೆ ನನಗೇನು, ನಾನು ತಣ್ಣಗಿದ್ದೇನೆ ಎನ್ನುವ ಭಾವನೆ ಸರಿಯಲ್ಲ. ಉರಿ ನಮ್ಮನ್ನೇ ಮೊದಲು ಸುಡಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.